ಶ್ರೀಕಾಕುಳಂನಲ್ಲಿ ಘನಘೋರ ದುರಂತವೊಂದು ನಡೆದು ಹೋಗಿದೆ. 12 ಮಂದಿ ಈ ಸಂದರ್ಭದಲ್ಲಿ ಬಲಿಯಾಗಿದ್ದಾರೆ. ಏಕಾದಶಿ ಹಬ್ಬದ ಪ್ರಯುಕ್ತ ನೂಕು ನುಗ್ಗಲು ಉಂಟಾಗಿದೆ. ಕ್ಷಣಾರ್ಧದಲ್ಲೇ ಸ್ಮಶಾನವಾಗಿದೆ ದೇಗುಲದ ಆವರಣ. ಶ್ರೀಕಾಕುಳಂನಲ್ಲಿ ಘನಘೋರ ದುರಂತವೊಂದು ಸಂಭವಿಸಿ 10 ಮಂದಿ ಬಲಿಯಾಗಿದ್ದಾರೆ. ಏಕಾದಶಿ ಹಬ್ಬದ ಪ್ರಯುಕ್ತ ನೂಕು ನುಗ್ಗಲು ಉಂಟಾಗಿದೆ. ಕ್ಷಣಾರ್ಧದಲ್ಲೇ ಸ್ಮಶಾನವಾಗಿದೆ ದೇಗುಲದ ಆವರಣ. ಕಾರ್ತಿಕ ಮಾಸದ ಏಕಾದಶಿ ಹಿನ್ನೆಲೆ ಹೆಚ್ಚು ಮಂದಿ ಭಕ್ತರ ಆಗಮನವಾಗಿದೆ. ವೆಂಕಟೇಶ್ವರನ ದರ್ಶನಕ್ಕೆ ಬೆಳಗ್ಗೆಯಿಂದಲೂ ಕೂಡ ಕ್ಯೂನಲ್ಲಿ ನಿಂತಿದ್ದಂತಹ ಭಕ್ತರು ನೋಡ್ತಾ ಇದ್ದಂತೆ ನೂಕು ನುಗ್ಗಲು ಉಂಟಾಗಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಭಕ್ತರು. ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಆಗಮನ ಮತ್ತು ನಿರ್ಗಮನದ ಹಾದಿ ಒಂದೇ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ದುರಂತ ಸಂಭವಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ನೋಡಿ, ಕಳೆದ ವರ್ಷವಷ್ಟೇ ಉದ್ಘಾಟನೆಯಾಗಿದ್ದಂತಹ ಈ ಒಂದು ದೇವಸ್ಥಾನ ಕಳೆದ ವರ್ಷ ಉದ್ಘಾಟನೆ ಆದ ನಂತರ ಇದು ಮೊದಲ ಕಾರ್ತಿಕ ಮಾಸದ ಮೊದಲ ವಾರ ಆದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ ದೇವರ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ದೇವಸ್ಥಾನದ ಕೆಪಾಸಿಟಿ ಇರೋದೇ 3000 ಜನರಿಗೆ ಮಾತ್ರ. ಬಟ್ ಆದರೆ ಅಲ್ಲಿ ಭಕ್ತರ ದಂಡೆ ಹರಿದು ಬಂದಿತ್ತು. 20ರಿಂದ 25 ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ದೇವರ ದರ್ಶನವನ್ನ ಮಾಡಬೇಕು ಅಂತ ಹೇಳಿ ಆಗಮಿಸಿದ್ರು. ಈ ದೇವಸ್ಥಾನಕ್ಕೆ ಮತ್ತೊಂದು ಇತಿಹಾಸ ಕೂಡ ಇದೆ. ಈಗ ನಾವು ಹೇಗೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡ್ಕೊಳ್ಬೇಕು ಅಂತಂದರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೋ, ಅಲ್ಲಿ ಹೋಗಿ ಸ್ವಾಮಿಯ ದರ್ಶನವನ್ನು ಮಾಡುವ ಬದಲು ಈ ಒಂದು ಶ್ರೀಕಾಕುಳಂಗೆ ಹೋಗಿ ದೇವರ ದರ್ಶನವನ್ನು ಪಡೆದುಕೊಂಡ್ರೆ ಅಲ್ಲಿಗೆ ಹೋದಂತೆ ಸಮ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಸೊ ಹಾಗಾಗಿ ಮೊದಲೇ ಭಕ್ತರುಗಳು ಕೂಡ